ನಮಸ್ತೆ ಸ್ನೇಹಿತರೆ, ಮಾಹಿತಿ ನಿಘಂಟು ಚಾನಲ್ಗೆ ಯಾರೆಲ್ಲ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಜಾಬ್ಗಾಗಿ ಟ್ರೈ ಮಾಡ್ತಿದ್ದೀರಾ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನವರು ಈಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನವೆಂಬರ್ 30ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸಿ ಅವತ್ತಿಂದನೇ ಅಪ್ಲಿಕೇಶನ್ ಸಹ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಡಿಸೆಂಬರ್ 10ರೊಳಗೆ ಅಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ಮತ್ತು ಪೇಮೆಂಟ್ಗೂ ಸಹ ಅದೇ ಕೊನೆಯ ದಿನಾಂಕ ಆಗಿದೆ. ಯಾರೆಲ್ಲ ಜಾಬ್ಗಾಗಿ ಟ್ರೈ ಮಾಡ್ತಿದ್ದೀರಾ ಅವರು ಬೇಗ ಅರ್ಜಿಯನ್ನು ಸಲ್ಲಿಸಿ. ಏನೆಲ್ಲ ಕ್ರೈಟೀರಿಯಾಗಳಿದೆ, ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ, ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ ಅಂದರೆ ನಿಮ್ಮ ಸ್ನಾತಕೋತ್ತರ ಪದವಿಯನ್ನು ಯಾರೆಲ್ಲ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀರಾ ಅವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಈಗಾಗಲೇ ನಿಮ್ಮ ಸ್ನಾತಕೋತ್ತರ ಪದವಿಯನ್ನು ಇಲ್ಲಿ ಕಂಪ್ಲೀಟ್ ಮಾಡಿದರೆ ನಿಮಗೆ ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಮುಂದುವರಿದಂತೆ ಅಗ್ರಿಕಲ್ಚರ್ ಸೈನ್ಸಲ್ಲಿ ಗ್ರ್ಯಾಜುಯೇಷನ್ ಆಗಿದ್ದವರು ಸಹ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಲಾ ಆಗಿದ್ದು 5 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಅಂತ CA, CS, CMA, ICWA ಅಂತ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ನೀವು ಸಹ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಯಾರೆಲ್ಲ ಎಲಿಜಿಬಿಲಿಟಿ ಇದೆ ಬೇಗ ಅರ್ಜಿಯನ್ನು ಸಲ್ಲಿಸಿ. ಯಾರೆಲ್ಲ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ, ನಿಮ್ಮ ಗ್ರ್ಯಾಜುಯೇಷನ್ ಈಗಾಗಲೇ ಕಂಪ್ಲೀಟ್ ಆಗಿರಬೇಕು, ನೀವು ಕಡೆಯ ವರ್ಷದಲ್ಲಿ ಓದ್ತಾ ಇದ್ದೀರಾ ಅಥವಾ ನಿಮ್ಮ ಎಕ್ಸಾಮ್ಗೆ ಸ್ವಲ್ಪನೇ ದಿನ ಇದೆ ಅಂದರೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕಾಗಲ್ಲ. ಅಥವಾ ಈಗಾಗಲೇ ಎಕ್ಸಾಮ್ ಬರೆದಿದ್ದೀವಿ, ನಾವು ರಿಸಲ್ಟ್ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗಿಲ್ಲ. ನಿಮ್ಮ ಅವ್ರು ಏನೆಲ್ಲ ಕ್ವಾಲಿಫಿಕೇಷನ್ಗಳಿದ್ದಾರೆ, ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ನು ನವೆಂಬರ್ 1, 2024 ಒಳಗಡೆ ಕಂಪ್ಲೀಟ್ ಆಗಿರಬೇಕು ನಿಮ್ಮದು. ಮತ್ತು ನೆಕ್ಸ್ಟು ಏಜಿಗೆ ಬಂದರೆ ನೀವು ನವೆಂಬರ್ 2, 1996 ನಂತರ ಜನಿಸಿರ್ಬೇಕು, ಅವತ್ತು ಅಥವಾ ಅದರ ನಂತರ ಜನಿಸಿರಬೇಕು. SC STಗಳಿಗೆ ಇಲ್ಲಿ 5 ವರ್ಷದ ರಿಲ್ಯಾಕ್ಸೇಷನ್ ಇದೆ. ಮತ್ತು ಫೀಸ್ ಸ್ಟ್ರಕ್ಚರಿಗೆ ಬಂದರೆ ಫೀಸು ಸಹ ಇಲ್ಲಿ ಜನರಲ್ ಮತ್ತು ಅನ್ರಿಸರ್ವ್ಡ್, OBC ಮತ್ತು ಅದರ್ಸ್ ಏನಿದ್ದಾರೆ ಅವ್ರಿಗೆಲ್ಲ 800 ರೂಪಾಯಿನ ನಿಗದಿ ಮಾಡಿದ್ದಾರೆ. SC STಗಳಿಗೆ ಇಲ್ಲಿ 700 ರೂಪಾಯಿನ ನಿಗದಿ ಮಾಡಿದ್ದಾರೆ. ಮತ್ತು ಏನು ಪ್ರೊಸೆಸಿಂಗ್ ಫೀಸ್ ಇರುತ್ತಲ್ಲ ಅದೆಲ್ಲ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇನ್ನು ಮುಂದುವರಿತ ನೋಡಬಹುದಾದರೆ ಎಕ್ಸಾಮಿನೇಷನ್ಸ್ ಸ್ನೇಹಿತರೆ, ಇದು ಕರ್ನಾಟಕ ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ, ಶಿವಮೊಗ್ಗ, ಮೈಸೂರು, ಧಾರವಾಡ ಅಥವಾ ಹುಬ್ಬಳ್ಳಿಯಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರ್ ಇರುತ್ತೆ. ಹಾಗಾಗಿ ಕರ್ನಾಟಕದ ಅಭ್ಯರ್ಥಿಗಳು ನೀವು ಬೇಗ ಅರ್ಜಿಯನ್ನು ಸಲ್ಲಿಸೋದು ಒಳ್ಳೆಯದು. ನೋಟಿಫಿಕೇಷನ್ ಆಗಿದ್ದ ದಿನದಿಂದ ಇವರು ಅರ್ಜಿಯನ್ನು ಸಲ್ಲಿಸೋಕ್ಕೆ ಪ್ರಾರಂಭಿಸಿದ್ದಾರೆ. ಮತ್ತು ಡಿಸೆಂಬರ್ 10 ಕೊನೆಯ ದಿನಾಂಕ ಆಗಿದೆ. ಇನ್ನು ಕೆಲವೇ ದಿನಗಳು ಉಳಿದಿದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇವರು ಟೆಂಟೇಟಿವ್ ಎಕ್ಸಾಮ್ ಡೇಟ್ನ ಸಹ ಮೆನ್ಷನ್ ಮಾಡಿದ್ದಾರೆ. ಇದೇ ಡಿಸೆಂಬರ್ 22ಕ್ಕೆ ಎಕ್ಸಾಮ್ ಇರುತ್ತೆ. ಸೊ ಇದನ್ನು ಸಹ ಗಮನದಲ್ಲಿಟ್ಕೊಳ್ಳಿ. ಸೊ ನೀವು ಈಗಾಗಲೇ ಪ್ರಿಪೇರ್ ಆಗಿದ್ದರೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ನೋಟಿಫಿಕೇಷನ್ ಆದಮೇಲೆ ನಾನು ಅರ್ಜಿ ಸಲ್ಲಿಸಿದ ಮೇಲೆ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನೀವು ಪ್ರಿಪೇರ್ ಆಗಿದ್ದರೆ ಖಂಡಿತವಾಗ್ಲೂ ಅರ್ಜಿಯನ್ನು ಸಲ್ಲಿಸಿ. ಮುಂದುವರಿಯುತ್ತಾ ನಾವು ಯಾವ ರೀತಿ ಇದೆ ಎಕ್ಸಾಮ್ ಪ್ಯಾಟರ್ನ್ ಅಂತ ನೋಡೋಣ. ಈಗ ಮೊದಲನೇದಾಗಿ ಇಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. 30 ಕ್ವಶನು 30 ಮಾರ್ಕ್ಸಿಗಿರುತ್ತೆ. ಸೊ ಪ್ರತಿ ಪ್ರಶ್ನೆಗೆ ಇಲ್ಲಿ ನಿಮಗೆ 1 ಅಂಕ, 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜು 50 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇದು ಸಹ ಪ್ರತಿ ಪ್ರಶ್ನೆಗೆ 1 ಅಂಕ, 35 ನಿಮಿಷ ನಿಮಗೆ ಕಾಲಾವಕಾಶನ ಕೊಟ್ಟಿರ್ತಾರೆ. ಜನರಲ್ ಅವೇರ್ನೆಸ್ ಏನಿದೆ ಅದು ನಿಮಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ನಿಮಗೆ ತಿಳಿದಿರುತ್ತೆ. ಜನರಲ್ ಅವೇರ್ನೆಸ್ಸು ಬ್ಯಾಂಕಿಂಗ್ ರಿಲೇಟೆಡ್ ಆಗಿರುತ್ತೆ ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ. ಇದು 50 ಪ್ರಶ್ನೆಗಳು 50 ಅಂಕಕ್ಕೆ 20 ನಿಮಿಷ ಅಷ್ಟೇ ಇರುತ್ತೆ. ನೀವು 20 ನಿಮಿಷದ ಅಷ್ಟು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ರೀಸನಿಂಗ್ ಸಹ ಇರುತ್ತೆ. ಆಮೇಲೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ 40 ಪ್ರಶ್ನೆಗಳು 40 ಅಂಕಗಳಿರುತ್ತೆ. ಸೊ ಪ್ರತಿ ಪ್ರಶ್ನೆಗೂ 1 ಅಂಕ, ಒಂದು ಪ್ರಶ್ನೆ ಇದ್ದರೆ 1 ಅಂಕ ಇರುತ್ತೆ. ಟೋಟಲಾಗಿ 200 ಪ್ರಶ್ನೆಗೆ 200 ಅಂಕ, 120 ನಿಮಿಷದಲ್ಲಿ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪ್ ನಿಮಗೆ ಇಲ್ಲಿ ಇರುತ್ತೆ. ಇಲ್ಲಿ 2 ಕ್ವಶನ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪ್ಗೆ 2 ಕ್ವಶನ್ಗೆ ಮ್ಯಾಕ್ಸಿಮಮ್ ಆಗಿ ನಿಮಗೆ 25 ಮಾರ್ಕ್ಸ್ನ ಕೊಟ್ಟಿರ್ತಾರೆ. ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ಪ್ರತಿ ಪ್ರಶ್ನೆಗೆ 5 ಆಲ್ಟರ್ನೇಟಿವ್ಸ್ ಕೊಟ್ಟಿರ್ತಾರೆ. ಪ್ರತಿ ತಪ್ಪಾದ ಒಂದು ಪ್ರಶ್ನೆಗೆ ನಿಮಗೆ 1/4 ಮಾರ್ಕ್ಸು ಕಟ್ಟಾಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ ಇರೋದ್ರಿಂದ ನೋಡಿಕೊಂಡು ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟು ಫೀಸ್ ಪೇನ ನೀವು ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು, UPI, ಮೊಬೈಲ್ ವಾಲೆಟ್ ಯಾವುದರಿಂದ ಕೊನೆಯದಾಗಿ ಫೀಸ್ ಪೇ ಮಾಡಿದ ಮೇಲೆ ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಳ್ಳಿ. ಯಾವುದೇ ರೀತಿ ಅಪ್ಲಿಕೇಶನ್ನ ನಿಮಗೆ ಇಲ್ಲಿ ಅವರು ಪೋಸ್ಟ್ ಮಾಡಲ್ಲ. ಸೊ ಪ್ರಿಂಟ್ ತೊಗೊಂಡು ಬೇಗ ಎಕ್ಸಾಮ್ಗೆ ಪ್ರಿಪೇರ್ ಆಗಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಿ ಟ್ಯೂನ್ ಟು ಮಾಹಿತಿ ನಿಘಂಟು.